ಪ್ರೈಸ್ ದ ಲಾರ್ಡ್. ವಾಚ್ಮನ್ ಆಫ್ ದ ಸಿಟಿ, ಪಟ್ಟಣದ ಜಾಮಕಾರರುಗಳು ಈ ಪ್ರಾರ್ಥನೆಯನ್ನು ನೋಡುವ ಪ್ರಾರ್ಥಿಸುವ ನಿಮ್ಮೆಲ್ಲರಿಗೂ ಯೇಸುಕ್ರಿಸ್ತುವಿನ ನಾಮದಲ್ಲಿ ಸ್ವಾಗತವನ್ನು ಸಲ್ಲಿಸ್ತೇನೆ. ಕೊನೆಯದಾಗಿ ನಾವು ಯಾವಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ದೀವಿ? ಬೆಂಗಳೂರು ಮೇಯರ್ ಅವರಿಗಾಗಿ ಪ್ರಾರ್ಥನೆ ಮಾಡಿದ್ದೀವಿ ಅಲ್ವಾ? ಮತ್ತು ಇನ್ನೊಂದು ಕೇಳಬೇಕು, ಅದಕ್ಕೆ ಮುಂಚೆ ಇನ್ನೊಂದು ಸಂದರ್ಶನವಾದ ವಿಷಯ ಕೇಳಬೇಕು. ಏನೆಂದರೆ, ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರವು ಕೊಟ್ಟಿದ್ದಾರೆ. ಯಾವ ಪ್ರಾರ್ಥನೆಗೆ ಅಂದರೆ, ನಾವು ಲೇಡೀಸ್ಗೋಸ್ಕರ ಪ್ರಾರ್ಥನೆ ಮಾಡಿದ್ದೀವಿ ಅಲ್ವಾ? ಅದೇ 2 ತಿಂಗಳಿಗೆ ಮುಂಚೆ ಟಿ ಸುಬ್ರಹ್ಮಣ್ಯನ್ ಅವರು ಒಂದು ಇದು ಲೇಡೀಸ್ ಬಂದು ಸಂಡೇ ಕೂಡ ಕೆಲಸಕ್ಕೆ ಬರಬೇಕು, ಮನೇಲೇ ಇದ್ಕೊಂಡು ಎಷ್ಟು ಮುಖ ನೋಡ್ಕೊಂಡು ಇರ್ತೀರಾ, ಎಲ್ಲರ ಮುಖವನ್ನು ನೋಡ್ಕೊಂಡು ಯಾಕೆ ಇರ್ತೀರಾ, ನೀವು ಕೆಲಸಕ್ಕೆ ಬರಬೇಕು, ಸಂಡೇ ಕೂಡ ಕೆಲಸಕ್ಕೆ ಬರಬೇಕು ಅಂತೆಲ್ಲ ಅವ್ರು ಕೇಳಿದಾರಲ್ವ. ಅದಕ್ಕೆ ತುಂಬ ಚರ್ಚೆ ಆಯ್ತಲ್ವ. ಆದರೆ ಅವರು ಈಗ ಏನು ಕೇಳಿದ್ದಾರೆ ಗೊತ್ತಾ? ಲೇಡೀಸ್ ಬಂದು ಮಂತ್ಲಿ ಒನ್ಸ್ ಇದೇ ಮೆನ್ಸ್ಟ್ರೇಷನ್ ಆಗುತ್ತಲ್ಲ, ಪೀರಿಯಡ್ಸ್ ಟೈಮ್, ಆ ಟೈಮ್ನಲ್ಲಿ ನೀವು ಲೀವ್ ತೊಗೊಬೋದು. ಲೀವ್ ತೊಗೊಂಡ್ರೂ ನಿಮಗೆ ಸ್ಯಾಲ್ರಿ ಸಿಕ್ಕುತ್ತೆ ಅಂತ ಕೇಳಿದ್ದಾರೆ. ಅವರ ಹತ್ರ 60,000 ಮೇಲೆ ಬರೀ ಲೇಡೀಸೇ ಅವರ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. 60,000 ಲೇಡೀಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಈಗ ಅವ್ರು ಹಂಗೆ ಕೇಳಿದ್ದಾರೆ. ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಾರೆ ಅಲ್ವಾ? ಎಷ್ಟೊಂದು ಕಷ್ಟ ಅಲ್ವಾ? ಆದರೂ ದೇವರ ಪ್ರಾರ್ಥನೆಯನ್ನು ಕೇಳಿ ಈಗ ಅವರಿಗೆಲ್ಲರಿಗೂ ಮಂತ್ಲಿ ಒನ್ಸ್ ಸಂಡೇನೂ ಲೀವು ಮತ್ತು ಮಂತ್ಲಿ ಒನ್ಸ್ ಲೀವ್ ತೊಗೊಬೋದು, ಸ್ಯಾಲ್ರಿನೂ ಕೊಡ್ತಾಯಿದ್ದಾರೆ ಅಂತ ಕೇಳಿದ್ದಾರೆ. ಸರಿ, ಇವತ್ತು ನಾವು ಯಾವಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ದೀವಿ ಅಂದರೆ, ನಮ್ಮ ಬೆಂಗಳೂರು ಪಟ್ಟಣಕ್ಕಾಗಿ ಪ್ರಾರ್ಥನೆ ಮಾಡೋಣ. ನಮ್ಮ ಬೆಂಗಳೂರು ಮುನ್ಸಿಪಾಲಿಟಿ ಕಾರ್ಪೊರೇಷನ್, ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಬೆಂಗಳೂರಿನಲ್ಲಿ ಎಷ್ಟು ಜನ ಇದ್ದಾರೆ ಅದನ್ನು ಕೇಳಿ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ, ಸರಿನಾ? BBMB ಅಂತ ಕೇಳ್ತಾ ಇದ್ದಾರಲ್ವ, ಬೆಂಗಳೂರು ಬಗ್ಗೆ. BBMB, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಬೆಂಗಳೂರಿನ ನಮ್ಮೆಲ್ಲರಿಗೂ ಗೊತ್ತು, ಮಹಾನಗರ ಆದ್ರೂ ಗೊತ್ತು. ಆದರೆ ಬೃಹತ್ ಅಂದರೆ ಏನರ್ಥ? ಬೃಹತ್ ಅಂದರೆ ಹ್ಯೂಜ್, ಲಾರ್ಜ್, ವೈಡ್, ಫೇಮಸ್, ಮ್ಯಾಸಿವ್, ಮ್ಯಾಕ್ರೋ, ಬಿಗ್ಗೆಸ್ಟ್ ಇಂದ ಅರ್ಥ ಅಂದ ಬೃಹತ್ ಅನ್ನೋದಕ್ಕೆ ಮೀನಿಂಗ್. ಇದೆಲ್ಲ ಬೃಹತ್ ಮೀನಿಗೆ ಇದೆಲ್ಲ ಕೊಟ್ಟಿದ್ದಾರೆ. ಮ್ಯಾಸಿವ್ ಸಿಟಿ, ಮ್ಯಾಕ್ರೋ ಸಿಟಿ, ಲಾರ್ಜೆಸ್ಟ್ ಸಿಟಿ, ವೈಡ್ ಸಿಟಿ, ಹ್ಯೂಜ್ ಸಿಟಿ, ಬಿಗ್ಗೆಸ್ಟ್ ಸಿಟಿ, ಫೇಮಸ್ ಸಿಟಿ, ಅದನ್ನೇ ಬೃಹತ್ ಅಂತ ಕೇಳಿದ್ದಾರೆ. ಮತ್ತು ಪಾಲಿಕೆ ಎಂಗಿರೋದು ಮುನ್ಸಿಪಾಲಿಟಿ, ಸಿಟಿ, ಕಾರ್ಪೊರೇಷನಿಂದ ಅರ್ಥ. ಅದಕ್ಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಅದನ್ನೇ BBMB ಅಂತ ಇಟ್ಟಿದ್ದಾರೆ. ಇದು ಒಂದು ನಮ್ಮ ಇಂಡಿಯಾದಲ್ಲಿ 4th ಬಿಗ್ಗೆಸ್ಟ್ ಸಿಟಿ. ಇಂಡಿಯಾದಲ್ಲಿಯೇ 4th ಬಿಗ್ಗೆಸ್ಟ್ ಸಿಟಿ ಅದು ಬೆಂಗಳೂರು. ನಮ್ಮ ಬೆಂಗಳೂರು ಒಂದು ಮುಂಚೆ ಬೆಂಗಳೂರು ಒಂದು ಏನು ಹೆಸರಿನಲ್ಲಿ ಕರೆಯಲ್ಪಡ್ತಾ ಇದೆ ಅಂದರೆ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಮತ್ತು ಗಾರ್ಡನ್ ಸಿಟಿ. ಇಂಡಿಯಾವಿನ ಪೂಂದೋಟ ಅಂತ ತಮಿಳಿನಲ್ಲಿ ಕೇಳ್ತಾ ಇದ್ದಾರೆ, ಇಂಡಿಯಾವಿನ ಪೂಂದೋಟಂ. ಆದರೆ ಈಗ ಪೂಂದೋಟವಾಗಿದೆ ಅಂತ ಗೊತ್ತಿರಲ್ಲ, ಯಾಕಂದರೆ ಎಲ್ಲಿ ನೋಡಿದ್ರೂ ಮರಗಳು ಗಿಡಗಳು. ಈಗ ಮೆಟ್ರೋಕ್ಕೆ ಬ್ರಿಡ್ಜ್ ಆಗ್ತೀವಿ ಅಂದರೆ ಎಲ್ಲ ಕಡೆ ಎಷ್ಟೊಂದು ಮರಗಳನ್ನು ಕಟ್ ಮಾಡಿದ್ದಾರೆ ಅಲ್ವಾ? ಇದು ಒಂದು 16th ಸೆಂಚುರಿನಲ್ಲೇ ಇದೆ. ಇದು ಒಂದು ಕೆಂಪೇಗೌಡ ಇದಕ್ಕೆ ಫೌಂಡರ್ ಅಂತ ಕೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಏನಂದರೆ, ಅದು ಸ್ಟೋರಿನ ನಿಜನ ಅಂತ ಗೊತ್ತಿರಲ್ಲ. 1689ನಲ್ಲಿ ಚಿಕ್ಕ ದೇವರಾಜ ಒಡೆಯರ್ ಅವರು ಜಹಾಂಗೀರ್ ಮೊಹರ್ಲಾಲ್ ಅವರ ಹತ್ರ ಒಂದು 3 lakhsಗೆ ತೊಗೊಂಡಿದ್ದಾರೆ ಬೆಂಗಳೂರನ್ನೊಂದ ಒಂದು ಗೂಗಲ್ನಲ್ಲಿ ಬರ್ತಾ ಇದೆ. ಚಿಕ್ಕ ದೇವರಾಜ ಒಡೆಯರ್ ಅವರು ಬಂದು 1680ನಲ್ಲಿ ಜಹಾಂಗೀರ್ ಮೊಹರ್ಲಾಲ್ ಅವರ ಹತ್ರ 3 lakhs ಕೊಟ್ಟು ಈ ಬೆಂಗಳೂರು ಸಿಟಿಯನ್ನು ತೊಗೊಂಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಆದರೆ ಈ ಬೆಂಗಳೂರು ಫಾದರ್ ಕೆಂಪೇಗೌಡ ಅವ್ರದ, ಇದು ಬೆಂಗಳೂರಿಗೆ ಫಾದರ್ ಅಂತ ಕೇಳ್ತಾ ಇದ್ದಾರೆ. ಮತ್ತು ಇದು ಬಂದು ಫಸ್ಟ್ ಬೆಂದೆಹಾಳು ಅಂತ ಕರೆಯಲ್ಪಟ್ಟಿದೆ. ಫಸ್ಟ್ ದೇ ಆರ್ ಕಾಲ್ಡ್ ಬೆಂದೆಕಾಳೂರು ಕರೆಯಲ್ಪಟ್ಟಿದೆ. ಮತ್ತು
ಬೆಂಗಾವಳೂರು ಬೆಂಗಾವಳೂರು ಅಂತ ಕರೆಯಲ್ಪಟ್ಟಿದೆ. ಮತ್ತು ಬ್ಯಾಂಗ್ಳೂರು, ഇപ്പോൾ ಬೆಂಗಳೂರು ಇದೆಲ್ಲ ಹೆಸರು ಚೇಂಜ್ ಆಗಿಕೊಂಡು ಬರ್ತಾ ಇದೆ. ಮತ್ತು ಈ ಬೆಂಗಳೂರಿನಲ್ಲಿ 225 ವಾರ್ಡ್ಗಳಿದೆ, 225 ವಾರ್ಡ್ಸ್ ಇದೆ, 28 ಅಸೆಂಬ್ಲಿ ಇದೆ, 3 ಪಾರ್ಲಿಮೆಂಟ್ಸ್ ಇದೆ ಬೆಂಗಳೂರಿನಲ್ಲಿ. ಬೆಂಗಳೂರಿನಡೆ 8.4 ಮಿಲಿಯನ್ ಜನರು ಬೆಂಗಳೂರಿನಲ್ಲಿ ಇದ್ದಾರೆ. 8.4 ಮಿಲಿಯನ್ ಜನರು ಬೆಂಗಳೂರಿನಲ್ಲಿ ಇದ್ದಾರೆ. ಸೊ ನಮ್ಮ ಬೆಂಗಳೂರಿನಲ್ಲಿ ಇರುವ ಜನರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ದೇವರು ಬೆಂಗಳೂರು ಪಟ್ಟಣವನ್ನು ಆಶೀರ್ವದಿಸಬೇಕು, ಜನ ರಕ್ಷಣೆ ಹೊಂದಬೇಕು. ಈಗ ಎಲ್ಲ ಕಡೆಗೂ ದೇವಸ್ಥಾನಗಳು ಬೆಂಗಳೂರಿನಲ್ಲಿ, ನಮ್ಮ ನಾವಿರೋ ಏರಿಯಾದಲ್ಲಿ ಇಲ್ಲಿಂದ ದೇವಸ್ಥಾನಗಳು ಬರ್ತಾ ಇದೆ. ನಮ್ಮ ವಿಲೇಜ್ ಥರನೇ ಕೆಲವು ಜಾಗದಲ್ಲಿ ಒಂದು ಗಿಡ ಇಡ್ತಾರೆ. ಆಮೇಲೆ ಆ ಗಿಡ ಸುತ್ತಿ அந்த ಗಿಡವು ಸುತ್ತಲೂ ಒಂದು ಚಿಕ್ಕದ ಒಂದು 4 ಕಲ್ಲುಗಳನ್ನು ಇಟ್ಟು ಅದನ್ನು ಹೇಳ್ತಾರೆ. ಮತ್ತು ಅದಕ್ಕೆ ಸುತ್ತಿ ಒಂದು ಇದು ಹಾಕ್ತಾರೆ, ಕೋವಿಲ್ ಥರ ಹಾಕ್ತಾರೆ. ಮತ್ತು ಅದು ಒಂದು ದೊಡ್ಡ ಬಿಲ್ಡಿಂಗ್ ಆಗಿಬಿಡುತ್ತೆ. ಆ ಥರ ಬೆಂಗಳೂರಲ್ಲಿ ಕೂಡ ಹಿಂಗಿದೆ. ನಾನು ಬಂದು ಯಾವಾಗಲೂ ಚರ್ಚ್ಗೆ ಹೋಗುವ ದಾರಿ ಇದೆ. ಆ ದಾರಿಯಲ್ಲಿ ನೋಡ್ತಾ ಇದ್ದೆ, ಒಂದಿನ ಒಂದು ಚಿಕ್ಕದ ಒಂದು ನೀಮ್ ಟ್ರೀಯನ್ನು ಇಟ್ಟರು. ಮತ್ತು ಅದರಲ್ಲಿ ಒಂದು 2 ಬ್ರಿಕ್ಸನ್ನು ಇಟ್ಟರು. ಮತ್ತು ಅದನ್ನು ಸುತ್ತಿ ಒಂದು ಕಂಬಿ ಥರ ಏನೋ ಹಾಕಿದರು. ಮತ್ತು ಸ್ವಲ್ಪ ಅದು ಒಳಗಡೆ ಬೀರೋ ಅದಕ್ಕೆ ಏನೇನು ಬೇಕೋ ಅದೆಲ್ಲ ಬೀರೋ ಹಾಕಿ ಆ ಬೀರೋ ಒಳಗಡೆ ಎಲ್ಲ ಇಟ್ಟಿದ್ದರು. ಮತ್ತು ಅದನ್ನು ಪೂಜೆ ಮಾಡಿದರು. ಮತ್ತು ನೆನ್ನೆ ಒಂದು ವಿಗ್ರಹವನ್ನೆಲ್ಲ ಇಟ್ಟಿದ್ದರು. ಈಗ ಅದು ಒಂದು ದೇವಸ್ಥಾನ ಆಗಿಬಿಟ್ಟಿದೆ. ಹಂಗೆಲ್ಲ ಆಗ್ತಾಯಿದೆ. ಸೊ ನಾವು ಪ್ರಾರ್ಥನೆ ಮಾಡಬೇಕು. ಜನರು ಭಕ್ತಿಯಾಗಿರೋದು ಒಳ್ಳೆಯದೇ. ದೇವರು ಏನು ಕೇಳಿದ್ದಾರೆ, ಅವರಿಗೆ ಭಯ ಇರಬೇಕು. ದೇವರಿಂದ ಭಯ ಇರಬೇಕು. ಆದರೆ ದೇವರು ಕೇಳಿದ್ದಾರೆ, ವಿಗ್ರಹಗಳೆಲ್ಲ ಕಟ್ಟೋಡು ಒಳಿದು ಹೋಗುವಂತ ದೇವರು ಕೇಳಿದಾರಲ್ವ. ನಮ್ಮ ಬೆಂಗಳೂರಿನಲ್ಲಿ ಎಷ್ಟೋ IT ಜನರಿದ್ದಾರೆ, ಅವರು ಕೂಡ ಅದನ್ನು ನಂಬ್ತಾರೆ. ಅದನ್ನು ಅದೆಲ್ಲ ಗೊತ್ತಿಲ್ಲ ನನಗೆ. ಈಗ ಅದನ್ನು ದೇವರು, ಒಂದು ಮರ ಇಟ್ಟಿದ್ರು ದೇವರು, ಒಂದು ಸ್ಟೋನ್ ಇಟ್ಟಿದ್ರು ದೇವರಿಂದ. ಅದನ್ನು ಚೆನ್ನಾಗೇ ಓದಿರೋರು, ITನಲ್ಲಿ ಕೆಲಸ ಮಾಡೋರು, ಒಳ್ಳೆ ಬುದ್ಧಿ ಹೊಂದಿರೋರು ಅದನ್ನು ನಂಬ್ತಾರೆ. ಅದು ಹೇಗೋ ಗೊತ್ತಿರಲ್ಲ. ಸೊ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಬೆಂಗಳೂರು ಸಿಟಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಇನ್ನು ನಮ್ಮ ಬೆಂಗಳೂರು ಸಿಟಿನಲ್ಲಿ ಏನೇನಿದೆ ಎಲ್ಲ, ಈಗ ಪ್ರಾರ್ಥನೆ ಅಂದರೆ ಬರೀ ಜನ ರಕ್ಷಣೆ ಹೊಂದಬೇಕು ಅಂತ ಪ್ರಾರ್ಥನೆ ಮಾಡೋದಲ್ಲ, ಎಲ್ಲಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ರಿವೈವಲ್ ಅಂದರೆ ರಿವೈವಲ್ಗಿರೋದು ಜನ ರಕ್ಷಣೆಗೆ ಹೊಂದಬೇಕು. ಅದು ಒಂದೇ, ಅದೂ ಇದೆ. ಮತ್ತು ನಮ್ಮ ದೇಶ, ನಾವಿರುವ ಸಿಟಿ, ನಾವಿರುವ ವಿಲೇಜ್, ಅದನ್ನು ಒಂದು ಬದಲಾವಣೆ ಆಗಬೇಕು ಅಲ್ವಾ. ಅದನ್ನೇ ರಿವೈವಲ್. ಎಲ್ಲ ಕಡೆಯೂ ಎಲ್ಲ ರೀತಿಯಲ್ಲಿಯೂ ಮಕ್ಕಳು ಬದಲಾವಣೆ ಆಗಬೇಕು. ಎಲ್ಲ ರೀತಿಯಲ್ಲಿಯೂ ನಮ್ಮ ರಿವೈವಲ್ ಬರಬೇಕು ಅಲ್ವಾ. ಕೆಲಸನೇ ರಿವೈವಲ್ ಬರಬೇಕು. ಜನರು ಸಂತೋಷವಾಗಿ ಕೆಲಸ ಮಾಡಬೇಕು. ಎಲ್ಲದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಸರಿಯಾ. ಈಗ ಬೆಂಗಳೂರು ಪಟ್ಟಣ ಬಗ್ಗೆ ನಿಮಗೆ ಗೊತ್ತಾಯ್ತಲ್ವ, ಇದು ಹೇಗೆ ಬಂದು ಅಂತ. ಸೊ ನಾವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. 8.4 ಮಿಲಿಯನ್ ಜನರು ಇದ್ದಾರೆ. ಈಗ 10 ವರ್ಷದಲ್ಲಿ ಇದು ಇನ್ನೂ ಹೆಚ್ಚಾಗ್ಬೋದು ಅಂತ ಕೇಳಿದ್ದಾರೆ. ಇನ್ನು ಯಾಕಂದರೆ ಜನರು ಜಾಸ್ತಿ ಇದ್ದಾರೆ. ಎಲ್ಲ ಕಡೆಯೂ ಬಿಲ್ಡಿಂಗೇ ಇದೆ. ಮರ ಗಿಡಗಳು ಕೂಡ ಯಾವುದು ಅಷ್ಟೊಂದಿಲ್ಲ. ಬಿಲ್ಡಿಂಗಿಂದ ಎಲ್ಲಿ ನೋಡಿದ್ರೂ ಬಿಲ್ಡಿಂಗ್ ಆಗ್ತಾಯಿದೆ. ಈಗ ಮಾರ್ಚ್ನಲ್ಲಿ ಎಷ್ಟೊಂದು ಬಿಸಿಲು. ಯಾಕಂದರೆ ಮರ ಗಿಡ ಎದುವೇ ಇಲ್ಲ. ಫುಲ್ ಡ್ರೈ ಆಗಿದೆ ಬೆಂಗಳೂರು. ಸೊ ಹೀಗೆ ಬಿಲ್ಡಿಂಗ್ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಏನಾಗುತ್ತೋ ಬೆಂಗಳೂರು ಗೊತ್ತಿರಲ್ಲ. ಎಲ್ಲೋ ಒಂದು ಕಡೆ ಬೋರ್ವೆಲ್ ಹಾಕಿದ್ರೆ, ಒಂದು ನೆಕ್ಸ್ಟ್ ಸ್ಟ್ರೀಟ್ನಲ್ಲಿ ಬೋರ್ವೆಲ್ ಹಾಕಿದ್ರೆ ಇಲ್ಲಿ ತನಕ ಶೇಕ್ ಆಗ್ತಿದೆ ಅಲ್ವಾ. ನೆಕ್ಸ್ಟ್ ಸ್ಟ್ರೀಟ್ನಲ್ಲಿ ಬೋರ್ವೆಲ್ ಹಾಕ್ತಾ ಇದ್ದಾರೆ, ಕೆಳಗಡೆ ಇಲ್ಲಿ ತನಕ ಶೇಕ್ ಆಗ್ತಿದೆ. ಇಂದ ಕಷ್ಟ ಆಗ್ತಿದೆ. ನಾವು ಬೆಂಗಳೂರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಇಲ್ಲಿ ಜನರೆಲ್ಲ ರಕ್ಷಣೆ ಹೊಂದಬೇಕು. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಯೇಸುವೇ ಮುಖ ಸ್ತೋತ್ರ, நல்ல தகப்பனே, அப்பா உமக்கு ஸ்தோத்திரம் ஏசப்பா. அப்பா ಸ್ತೋತ್ರ ஏசப்ப. ಬೆಂಗಳೂರು ಪಟ್ಟಣಕ್ಕಾಗ ಅಪ್ಪ ಸ್ತೋತ್ರ. ಬೆಂಗಳೂರು ಪಟ್ಟಣಕ್ಕೋಸ್ಕರ ನಿಮ್ಮ ಸಮ್ಮುಖದಲ್ಲಿ ಬರ್ತಾ ಇದ್ದೀವಿ ದೇವರೇ. ಯೇಸುವೇ ಸ್ತೋತ್ರ. ನಮ್ಮ ಬೆಂಗಳೂರು ಪಟ್ಟಣವನ್ನು ಅಪ್ಪ ನೀವು ಆಶೀರ್ವದಿಸಬೇಕು. ಯೇಸುವೇ ಸ್ತೋತ್ರ ಏಸಪ್ಪ. ಅಪ್ಪ ಯೇಸುವೇ ಸ್ತೋತ್ರ ಏಸಪ್ಪ. ಈ ಬೆಂಗಳೂರು ಪಟ್ಟಣದಲ್ಲಿ ಏಸಪ್ಪ ಸ್ತೋತ್ರ.
ಅಪ್ಪ ಯೇಸುವೆ ಸ್ತೋತ್ರ ಸಪ್ಪ ನಾವು ಇರ್ತೀವಿ ಅಲ್ವಾ ದೇವರೇ ಯೇಸುವೆ ಸ್ತೋತ್ರ ಸಪ್ಪ ನಾವು ಈ ಬೆಂಗಳೂರು ಪಟ್ಟಣದಲ್ಲಿ ಯೇಸುವೆ ಸ್ತೋತ್ರ ಸಪ್ಪ ಅಪ್ಪ ಸ್ತೋತ್ರ ಸಪ್ಪ ಅಪ್ಪ ಏಸಪ್ಪ ನಾವು ವಾಸ ಮಾಡುತ್ತಿರುವಾಗ ಈ ಬೆಂಗಳೂರು ಪಟ್ಟಣ ಬಗ್ಗೆ ಚಿಂತೆ ಇಲ್ಲದಿರುವುದು ತವರು ಯೇಸುವೆ ಸ್ತೋತ್ರ ಸಪ್ಪ ಅಪ್ಪ ಯೇಸುವೆ ಸ್ತೋತ್ರ ಸಪ್ಪ ಸ್ತೋತ್ರ ಈ ಬೆಂಗಳೂರು ಪಟ್ಟಣವನ್ನು ಸಪ್ಪ ಸ್ತೋತ್ರ ಸಪ್ಪ ಅಪ್ಪ ಸ್ತೋತ್ರ ಸಪ್ಪ ನೀವು ಕಾಪಾಡಬೇಕು ದೇವರೇ ಯೇಸುವೆ ಸ್ತೋತ್ರ ಸಪ್ಪ ಅಪ್ಪ ಯೇಸುವೆ ಈ ಬೆಂಗಳೂರು ಪಟ್ಟಣದಲ್ಲಿ ಇರುವ 8.4 ಮಿಲಿಯನ್ ಜನರು ರಕ್ಷಣೆ ಹೊಂದಬೇಕು ದೇವರೇ ಯೇಸುವೆ ಸ್ತೋತ್ರ ಸಪ್ಪ ಈ ಬೆಂಗಳೂರು ಪಟ್ಟಣದಲ್ಲಿ ಇರುವ ಯೇಸುವೆ ಸ್ತೋತ್ರ ಸಪ್ಪ 225 ವಾರ್ಡುಗಳನ್ನು 28 ಅಸೆಂಬ್ಲಿಗಳನ್ನು 3 ಪಾರ್ಲಿಮೆಂಟ್ಗಳನ್ನು ಸಪ್ಪ ಸ್ತೋತ್ರ ನಿಮ್ಮ ಕಾರ್ಯದಲ್ಲಿ ಒಪ್ಪಿಸಿ ಪ್ರಾರ್ಥನೆ ಮಾಡುತ್ತೀವಿ ದೇವರೇ ಯೇಸುವೆ ಅಪ್ಪ ಸ್ತೋತ್ರ ಬೆಂಗಳೂರು ಎಂದರೆ ಸಪ್ಪ ಫೇಮಸ್ ವೈಡ್ ಲಾರ್ಜ್ ಮ್ಯಾಕ್ರೋ ಸಿಟಿ ಮ್ಯಾಸಿವ್ ಸಿಟಿ ಅಂತ ನಾವು ಏಸಪ್ಪ ಕೇಳ್ತಾ ಇದ್ದಾರೆ ಯೇಸುವೆ ಸ್ತೋತ್ರ ಸಪ್ಪ ಅಪ್ಪ ಯೇಸುವೆ ಸ್ತೋತ್ರ ಸಪ್ಪ ಈ ಬೆಂಗಳೂರು ಪಟ್ಟಣವನ್ನು ಯೇಸುವೆ ಸ್ತೋತ್ರ ಸಪ್ಪ ಅಪ್ಪ ಸ್ತೋತ್ರ ನಿನ್ನ ಕರುಣೆ ಬರಬೇಕು ದೇವರೇ ಯೇಸುವೆ ನೀನು ಕರುಣೆ ತೋರಿಸ್ಬೇಕು ದೇವರೇ ಯೇಸುವೆ ಸ್ತೋತ್ರ அப்பா நீ இந்த பெங்களூர் பட்டணத்துக்கு இறக்கமாக இருக்கணும் ஏசப்பா அப்பா ஏசப்பா ಸ್ತೋತ್ರ இந்தியாவில் இருந்து மாத்திரம் அல்ல ஏசப்பா தேசத்தின் பல இடங்களிலிருந்து ஜனங்கள் ஏசப்பா அப்பா இயேசுவே ஸ்தோத்திரம் பெங்களூர் பட்டணத்துக்கு வந்து ஏசப்பா ஸ்தோத்திரம் வாசம் பண்ணுறாங்க ஏசப்பா அப்பா ஸ்தோத்திர வேலை விஷயமா ஏசப்பா தொழில் விஷயமாய் அப்பா இயேசுவே ஸ்தோத்திர ஏசப்பா இந்த பெங்களூர் பட்டணத்தில் வந்து வாசம் பண்ணுகிற ஒவ்வொரு பிள்ளைகளையும் அப்பா இயேசுவே ஸ்தோத்திரம் ரட்சிக்கணுமே தொடணுமே ஏனோ தானோ என்று இருக்கிற ஜனங்களை நீங்கள் தொடணுமே இயேசுவே ஸ்தோத்திர ஏசப்பா இயேசுவே ஸ்தோத்திரம் ஸ்தோத்திர ஏசப்பா அப்போ அந்த ஜனங்களை எல்லாம் நீங்கள் ரட்சிக்கணுமே இயேசுவே ஸ்தோத்திர ஏசப்பா அப்போ ஏனோ தானோ என்று கல்லையும் மண்ணையும் வணங்கி கொண்டு ஏசப்பா ஸ்தோத்திர மரத்தையும் வணங்கி கொண்டு இருக்கிற அப்பா இயேசுவே அந்த ஜனங்களை நீங்கள் தொடணுமே இயேசுவே ஸ்தோத்திர ஏசப்பா அப்பா இயேசுவே இறங்கு எங்களுடைய பெங்களூர் பட்டணத்துக்கு இறங்குங்கப்பா எங்களுடைய பெங்களூர் பட்டணத்துக்கு இறங்குங்க சப்பா அப்பா உங்களுடைய கோபாய்க்கு எங்கள் பெங்களூர் பட்டணத்துக்கு விரோதமாக வராதபடி எங்கள் ஜனங்களுக்கு விரோதமாக வராதபடிக்கு அப்பா எங்கள் பெங்களூர் பட்டணத்தை நீங்கள் ஆளுகை செய்யுங்க சப்பா வேலைக்கு போகிற பிள்ளைகளை ஆளுகை செய்யுங்க வீட்டில் இருக்கிற பிள்ளைகளை ஆளுகை செய்யுங்க வயதானவர்களை ஆளுகை செய்யுங்க சப்பா படிக்கிற பிள்ளைகளை ஆளுகை செய்யுங்க சப்பா சூத்திர சப்பா நடக்கையில் சப்பா செயலில் சப்பா சூத்திரம் உமக்கு பிரியமானவர்களாய் கர்த்தருக்கு பயப்படுகிற பயம் உள்ள பிள்ளைகளாய் சப்பா விளங்கும்படிக்கு கிருபை பாராட்டுங்க சப்பா சப்பா அப்போ எங்கள் பெங்களூர் பட்டணத்தில் சப்பா நீதிமான்கள் பெருகட்டே சப்பா அப்பா நீதி வந்தார் சப்பா சப்பா எச்சாகல் இயேசுவே அப்பா இயேசுவே மனசாட்சிக்கு பயப்படுவர் ஏசப்பா எழும்பட்டு உண்மையுள்ளவர்கள் நேர்மையானவர்கள் ஏசப்பா சப்பா அப்பா தெய்வ பயம் நிறைந்தவர்கள் பெருகட்டு ஏசப்பா நீதிமான்கள் பெருகினால் பட்டணம் பாதுகாக்கப்படும் நீதிமான்கள் பெருகினால் பட்டணம் கலிகூறு என்று சொல்லி இந்த வேத வசனம் சொல்கிறது ஏசப்பா அப்பா நீதிமான்கள் பெருகட்டு ஏசப்பா எங்களுடைய பெங்களூர் பட்டணத்தில் நீதிமான்கள் பெருகட்டு ஏசப்பா எங்கள் பெங்களூರು ಪಟ್ಟಣದಲ್ಲಿ அப்பா ನೀತಿ ಬಂದವರು ಹೆಚ್ಚಾಗಲಿ ದೇವರೇ ಯೇಸುವೆ ಸ್ತೋತ್ರ ಸತ್ಯದಲ್ಲಿ ನಡೆಯುವರು ಹೆಚ್ಚಾಗಲಿ ದೇವರೇ ಅಪ್ಪ ಯೇಸುವೆ ಸ್ತೋತ್ರಂ ಅಪ್ಪ ಸ್ತೋತ್ರ ಕರ್ತನ ಭಯದಲ್ಲಿ ನಡೆಯುವರು ಹೆಚ್ಚಾಗಲಿ ದೇವರೇ ಯೇಸುವೆ ಸ್ತೋತ್ರ அப்பா இயேசுவே ஸ்தோத்திரம் மனமிறங்குகிற தேவன் மனமிறங்கி எங்கள் தேசத்துக்கு எங்களுடைய பட்டணத்துக்கு விரோதமாக இருக்கிற எல்லா பாவங்கள் சாபங்கள் விக்கிரக ஆவிகள் ஏசப்பா சப்பா அப்பா ஏசப்பா பொல்லாத ஏசப்பா கிரியைகள் அப்பா ஏசப்பா அவன் விதைக்கிற எல்லா பொல்லாத கிரியைகள் எல்லாம் இயேசுவின் நாமத்தினால் அள்ளியட்டும் சிறு பிள்ளைகளுக்கு விரோதமாய் அப்பா படிக்கிற பிள்ளைகளுக்கு விரோதமாய் எழும்பி அவர்களை வஞ்சித்து ஏமாற்றி அப்பா ஏசப்பா அவன் செய்கிற சகல கிரியைகளும் அப்பா ஒன்றில்லாமல் போகட்டும் பைத்தியமாய் போகட்டும் அவனுடைய யோசனைகள் பைத்தியமாய் போகட்டும் ஏசப்பா அப்பா எங்கள் பெங்களூர் பட்டணத்தை சேர்ந்த சிறு பிள்ளைகள் எல்லாம் வேலி அடைங்க ஏசப்பா ஸ்கூலுக்கு போகிற பிள்ளைகள் எல்லாம் வேலி அடைங்க காலேஜுக்கு போகிற பிள்ளைகள் எல்லாம் வேலி அடைங்க காத்துக்கொள்ளுங்க ஏசப்பா 8.4 மில்லியன் ஜனர் ஏசப்பா சப்பா அப்பா ஏசப்பா அப்பா அப்பா உங்கள் ಕಡೆ ತಿರುಂಬನೆ ಏಸಪ್ಪ ನಿಮ್ಮ ಕಡೆ ತಿರುಗಬೇಕು ದೇವರೇ ಯೇಸುವೆ ರಕ್ಷಣೆ ಹೊಂದಬೇಕು ದೇವರೇ ಯೇಸುವೆ ಏಸಪ್ಪ
ಅಪ್ಪ ಯೇಸುವೆ ಸ್ತೋತ್ರ ಸ್ತೋತ್ರ. ಬೆಂಗಳೂರು ಪಟ್ಟಣವನ್ನು ಆಳುಗೆ ಮಾಡಿ ಯೇಸುವೆ ಸ್ತೋತ್ರ ಸ್ತೋತ್ರ ಸಪ್ಪ ಸ್ತೋತ್ರ ಸಪ್ಪ. ಬೆಂಗಳೂರು ಪಟ್ಟಣ ನಿನಗೆ ಸ್ವಂತವಾಗಲಿ ದೇವರೇ ಯೇಸುವೆ ಸ್ತೋತ್ರ ಸ್ತೋತ್ರ ಸಪ್ಪ ಸ್ತೋತ್ರ சப்பா. அப்பா உம்முடைய கரத்தில் சப்பா பெங்களூர் பட்டணத்தை தந்து ஒப்பு கொடுக்கிறோம். நீங்கள் பொறுப்படுத்திக் கொள்ளுங்க, ஆளுகை செய்யுங்க. இயேசுவின் நாமத்தில் ஜெபிக்கிறோம் நல்ல பிதாவே, ஆமென். அடுத்து நம்ம இன்னொரு காரியத்துக்காண்டி ஜெபிக்க போகிறோம். ಲಾಸ್ಟ್ ನಮ್ಮ ಜೀಸಸ್ ರಿಡೀಮ್ಸ್ಗಾಗಿ ಪ್ರಾರ್ಥನೆ ಮಾಡಿದ್ವಿ ಅಲ್ವಾ. ಇವತ್ತು ಇನ್ನೊಂದು ಕಾರ್ಯಕ್ಕಾಗಿ ಪ್ರಾರ್ಥನೆ ಮಾಡಕ್ಕಿದ್ವಿ. ಯಾವುದಕ್ಕೋಸ್ಕರ ಅಂದರೆ ಇವತ್ತು ಕಾலையில் ಒಂದು ಪ್ರೇಯರ್ ಪಾಯಿಂಟ್ಸ್ ನೋಡಿದೆ. ನಾವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಏನಂದರೆ ರಾಜಸ್ಥಾನ್ ಜೈಪುರ್ ಇದೆ ಅಲ್ವಾ, ಜೈಪುರ್ ಬನ್ಸ್ವಾರ ಸೊಡಲಕುಡ ಅಂತ ಒಂದು ವಿಲೇಜ್. ಬನ್ಸ್ವಾರದಲ್ಲಿ, ಜೈಪುರಲ್ಲಿ ಬನ್ಸ್ವಾರ ಸೊಡಲಕುಡ ವಿಲೇಜ್. ಆ ವಿಲೇಜ್ನಲ್ಲಿ ಇರುವ ಜನರು ಅವರು ಏನು ಅಂತ ಗೊತ್ತಿರಲ್ಲ, ಯಾವುದಕ್ಕೋಸ್ಕರ, ಏನು ಕಾರಣ, ಏನು ರೀಸನ್ ಗೊತ್ತಿರಲ್ಲ. ಅವರು ಮತ್ತೆ ಹಿಂದುವಾಗಿದ್ದಾರೆ. ಕ್ರಿಶ್ಚಿಯನ್ ಆಗಿದ್ದರು, ಚರ್ಚೆಲ್ಲ ಇತ್ತು. ಈಗ ಹಿಂದುವಾಗ್ಬಿಟ್ಟು ಚರ್ಚ್ ಒಂದು ಟೆಂಪಲ್ ದೇವಸ್ಥಾನ ಥರ ಮಾಡಿದ್ದಾರೆ. ಚರ್ಚಿಗೆ ಒಂದು ಗಾವಿ ಬಣ್ಣ ಎಲ್ಲ ಆಡಿಸ್ಕೊಂಡ್ಬಿಟ್ಟು ಅದು ಚರ್ಚನ್ನು ಟೆಂಪಲಾಗಿ ಮಾರ್ಪಡಿಸ್ಬಿಟ್ಟು ಅಲ್ಲಿರುವ ಪಾಸ್ಟರ್ ಅವರು ಅರ್ಚಕರಾಗಿದ್ದಾರೆ. ಈ ಪೂಜೆ ಎಲ್ಲ ಮಾಡ್ತಾರಲ್ವ, ಆ ಥರ ಆಗಿಬಿಟ್ಟಿದ್ದಾರೆ. ಯಾವ ಕಾರಣ ಏನು ಅಂತ ಗೊತ್ತಿರಲ್ಲ. ಯಾವ ಕಾರಣ ಇರುವಾಗ ಇದೆಲ್ಲ ಸತ್ತರು ಮಾಡುವ ಕ್ರಿಯೆಗಳು ಅಲ್ವಾ. ಮಕ್ಕಳಿಗೆ ಸತ್ಯ ಗೊತ್ತಿರಲ್ಲ. ಆದರೆ ಸತ್ಯವನ್ನು ಅಲ್ಲಿ ಒಂದು ಸತ್ಯ ಕೇಳಲ್ಪಟ್ಟಿಲ್ಲ ಅಂತ ಅನಿಸುತ್ತೆ. ಮತ್ತು ಆವಿಯಾನವರಲ್ಲಿ ಇಲ್ಲ ಅನಿಸುತ್ತೆ. ಅದಕ್ಕೆ ಜನರೆಲ್ಲ ಹಿಂಗಾಗ್ಬಿಟ್ಟಿದ್ದಾರೆ. ಸೊ ಇದೆಲ್ಲ ಈ ಕಾರ್ಯಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ನಿಮಗೆ ಇದೆಲ್ಲ ನೀವು ಈ ಥರ ಕಾರ್ಯಗಳೆಲ್ಲ ನೀವು ನೋಡಬೇಕು. ಇದೆಲ್ಲ ನೀವು ನೋಡಿದರೆ ನಮಗೆ ಪ್ರಾರ್ಥನೆ ಮಾಡೋದಕ್ಕೆ ಒಂದು ಪ್ರಾರ್ಥನೆಯಲ್ಲಿ ನೀವು ಇನ್ನೂ ಬಲಪಡ್ತೀರ. ನೀನು ಈ ಥರ ಎಲ್ಲ ನೋಡು, ಇದೆಲ್ಲ ಏನು, ಇದೆಲ್ಲ ನೋಡಬೇಕು, ಇದೆಲ್ಲ ನೀವು ಪ್ರಾರ್ಥನೆ ಮಾಡಬೇಕು ಅಂತ ನಿಮಗೆ ಆಸೆ ಇದ್ದರೆ ಈ ವಿಷಯಗಳೆಲ್ಲ ತಿಳಿದುಕೊಂಡು ಪ್ರಾರ್ಥನೆ ಮಾಡಬೇಕಲ್ವ. ಸುಮ್ಮನೆ ಏನೋ ಪ್ರಾರ್ಥನೆ ಮಾಡೋದಲ್ಲ. ಈ ವಿಷಯಗಳೆಲ್ಲ ನೀವು ತಿಳಿದುಕೊಂಡು ಪ್ರಾರ್ಥನೆ ಮಾಡಬೇಕು. ದೇಶದಲ್ಲಿ ಎಲ್ಲೆಲ್ಲಿ ಏನೇನು ನಡೆದಿದೆ ಇದೆಲ್ಲ ನೀವು ಅರಿದುಕೊಂಡು நீங்கள் அறிஞ்சிட்டு இதுக்கோஸ்கர ಪ್ರಾರ್ಥನೆ ಮಾಡಬೇಕು. இந்த மாதிரி விஷயங்கள்லாம் எனக்கு தெரியணும், நான் வந்து இந்த மாதிரி விஷயங்கள்லாம் தெரிஞ்சு ஜெபிக்கணும், எனக்கு ப்ரேயர் பாயிண்ட்ஸ் இல்லை அப்படிலாம் நீங்கள் நினச்சிங்கன்னா நீங்கள் வந்து ಜೀಸಸ್ ರಿಡೀಮ್ಸ್ಗೆ ಕಾಲ್ பண்ணுங்கள். ಜೀಸಸ್ ರಿಡೀಮ್ಸ್ಗೆ ಕಾಲ್ ಮಾಡಿದರೆ ಅಲ್ಲಿ ಒಂದು ಪಿನ್ಮಾರಿ ಮಲರ್ ಅಂತ ಒಂದು ಪತ್ರಿಕೆ ಇದೆ, ಒಂದು ಬುಕ್ಲೆಟ್, ಪಿನ್ಮಾರಿ ಮಲರ್ ಬುಕ್ಲೆಟ್. ಅದು ವಾಟ್ಸಪ್ಲಿ ಕಳಿಸ್ತಾರೆ, ಮೇಲ್ನಲ್ಲಿ ಕಳಿಸ್ತಾರೆ. ಆದರೆ ನಿಮಗೆ ಆ ಬುಕ್ ನನ್ನ ಕೈನಲ್ಲೇ ಬೇಕು ಅಂತ ಕೇಳಿದ್ರೆ ನಿಮ್ಮ ಕೈನಲ್ಲಿ ಕಳಿಸುತ್ತಾರೆ. ಅದರಲ್ಲಿ ಏನೇನು ಇದೆ, ಪಿನ್ಮಾರಿ ಮಲರ್ ಎವ್ರಿ ಮಂತ್ ಬರೋದು ಒಂದು ಪತ್ರಿಕೆ, ಮಾದ ಪತ್ರಿಕೆ ಅದು. ಅದರಲ್ಲಿ ನಮ್ಮ ತಮಿಳ್ನಾಡಿಗೋಸ್ಕರ, ಆಮೇಲೆ ನಮ್ಮ ಇಂಡಿಯಾಗೋಸ್ಕರ, ಕರ್ನಾಟಕ ಎಲ್ಲ, ನೀವು ಯಾವ ರಾಜ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು ಅಂದ್ರೂ ನೀವು ಪ್ರಾರ್ಥನೆ ಮಾಡ್ಬೋದು. ಅಲ್ಲಿ ಎಲ್ಲ ವಿಷಯಗಳು ಇದೆ. ಚರ್ಚಿಗೆ ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು, ಮತ್ತು ನಮ್ಮ ದೇಶದ ಇವಾಗ ಅಮೇರಿಕಾದಲ್ಲಿ ಏನು ನಡೆಯಿದೆ ಎಲ್ಲ ಅಲ್ಲಿ ಬರ್ತಾ ಇದೆ. ನೀವು ಅದೆಲ್ಲ ಅರಿತುಕೊಂಡು ಪ್ರಾರ್ಥನೆ ಮಾಡ್ಬೋದು. ನೀವು ಅದಕ್ಕೆ ಜೀಸಸ್ ರಿಡೀಮ್ಸ್ಗೆ ಕಾಲ್ ಮಾಡಿ ನನಗೆ ಈ ಪಿನ್ಮಾರಿ ಮಲರ್ ಈ ಪತ್ರಿಕೆ ಬೇಕು ಅಂತ ಕೇಳಿದರೆ ನಿಮಗೆ ವಾಟ್ಸಪ್ ಮೂಲಕ, ಅಲ್ಲದ್ರೆ ಇಮೇಲ್ ಮೂಲಕ, ಅಲ್ಲದ್ರೆ ನಿಮ್ಮ ಮನೆಗೆ ನನಗೆ ಕೈನಲ್ಲಿ ಓದೋದಕ್ಕೆ ಈ ಪತ್ರಿಕೆ ಬೇಕು ಅಂತ ಕೇಳಿದ್ರೆ ಕೊಡ್ತಾ ಇದ್ದಾರೆ. ಅದರಲ್ಲಿ ಎಲ್ಲ ವಿಷಯಗಳು ಬರುತ್ತೆ. ನೀವು ಅದೆಲ್ಲ ಓದಿಕೊಂಡು ಪ್ರಾರ್ಥನೆ ಮಾಡ್ಬೋದು. ಈಗ ನಾನು ಅದನ್ನು ಆಲ್ರೆಡಿ ತೊಗೊಂಡಿದ್ದೇನೆ, ಆದರೆ ನನಗೆ ಈಗ ಪ್ರಾರ್ಥನೆ ಮಾಡೋಕ್ಕಾಗಲ್ಲ ಅಂತ ನಾನೀಗ ಕೆಲ್ಸಕ್ಕೆ ಹೋಗ್ತಾ ಇದ್ದೇನೆ, ಮುಂಚೆ ಮನೆಯಲ್ಲಿದ್ದೆ, ಈಗ ಕೆಲ್ಸಕ್ಕೆ ಹೋಗ್ತಾ ಇದ್ದೇನೆ, ಆದರೆ ಲಾಕ್ಡೌನಲ್ಲಿ ಕೆಲಸ ಇಲ್ಲ,
ಆದರೆ ಮನೆಯಲ್ಲೇ ಇದ್ದು ಪ್ರಾರ್ಥನೆ ಮಾಡಿದೆ. ಈಗ ನನಗೆ ಪ್ರಾರ್ಥನೆ ಮಾಡೋಕ್ಕಾಗ್ತಾಯಿಲ್ಲ ಅಂದ ಏನಾದರೂ ಒಂದು ರೀಸನ್ ಇದ್ದರೆ ನಿಮಗೆ ಒಂದು ಅಡ್ವೈಸ್ ಕೇಳ್ತೇನೆ. ಏನಂದರೆ ಬುಕ್ ಪತ್ರಿಕೆ ಬರುತ್ತಲ್ವ, ಅದನ್ನು ಪೂರ್ತಿ ಓದಿ. ಒಂದು ವೀಕಿಗೆ ಏನೇನು ಪ್ರಾರ್ಥನೆ ಮಾಡಬೇಕಂದ್ರೆ ವೀಕ್ ವೈಸ್ ತಾನೇ ಕೊಟ್ಟಿದ್ದಾರೆ. ಅದು ವೀಕ್ ವೈಸ್ ನೀವು ಅದನ್ನು ಓದಿ. ಅದನ್ನು ಹೋಗಿ 1 ಟೈಮ್ 2 ಟೈಮ್ 3 ಟೈಮ್ಸ್ ಓದಿ ಹಂಗೆ ಇಟ್ಕೊಂಡ್ರೆ, ಮತ್ತು ನೀವು ಸುಮ್ಮನೆ ಇರುವಾಗ ಏನಾದರೂ ಯೋಚನೆ ಮಾಡ್ಕೊಂಡಿರುವಾಗ ಅದು ನೆನಪಿಗೆ ಬರುತ್ತೆ. ಪ್ರಾರ್ಥನೆ ಮಾಡಿದರೆ ನೀವು ಪ್ರಾರ್ಥನೆ ಮಾಡುವಾಗ ಈ ದೇಶದಲ್ಲಿ ಹಿಂಗೆ ಕೇಳಿದೆ ಅಲ್ವಾ ಅಂತ ನೆನಪು ಬರುತ್ತೆ. ಅದನ್ನು ನೆನಪಿನಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡಬೇಕು. ನನಗೆ ಈಗ ಕುತ್ಕೊಂಡು 1 ಗಂಟೆ 2 ಗಂಟೆ ಕುತ್ಕೊಂಡು ಮಾಡೋಕ್ಕಾಗಲ್ಲ ಅಂದರೆ, ನೀವು ಏನಾದರೂ ಕೆಲಸ ಮಾಡ್ತಿರುವಾಗ ದೇವ್ರನ್ನ ನೆನೆಸ್ಕೊಂಡು ಪ್ರಾರ್ಥನೆ ಮಾಡುವಾಗ ಇದೆಲ್ಲ ನೆನಪಿಗೆ ಬರುತ್ತೆ. ಹಾಗೇ ಕುತ್ಕೊಂಡು ಈಗ ನನ್ನಿಂದ ಪ್ರಾರ್ಥನೆ ಮಾಡೋಕ್ಕಾಗಲ್ಲ ಅಂದರೆ ಅದು ನೆನಪಿಗೆ ಬರುತ್ತೆ. ಆ ಥರ ನೀವು ಮಾಡ್ಬೋದು. ಯಾಕಂದರೆ ನಾಳೆ ದೇಶದಲ್ಲಿ ಬದಲಾವಣೆ ಬರ್ಬೋದು, ರಿವೈವಲ್ ಬರ್ಬೋದು. ಆವಾಗ ಅಯ್ಯೋ ನಾವು ಇದಕ್ಕೆಲ್ಲ ಪ್ರಾರ್ಥನೆ ಮಾಡೋದು ಬಿಟ್ಟಿದ್ದೇನಲ್ವಾ ಅಂತ ನಿಮಗೆ ಕಷ್ಟ ಆಗೋದು ಬೇಡ. ಸೊ ನಮ್ಮ ರಿವೈವಲ್ಗೆ ಎಲ್ಲರಿಗೂ ರಿವೈವಲ್ ಬರ್ತಿದೆ ಅಲ್ವಾ, ಆವಾಗ ನಮ್ಮ ಪಾಯಿಂಟ್ ಆಫ್ ವ್ಯೂನಲ್ಲಿ ಈಗ ನಾವು ಇದಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ದೀವಿ ಅಂತ ನಿಮಗೆ ಒಂದು ಸಂತೋಷ, ಒಂದು ಇದು ಇರುತ್ತೆ. ಇಲ್ಲ ಅಂದರೆ ಅಯ್ಯೋ ಇದಕ್ಕೆಲ್ಲ ನಾವು ಪ್ರಾರ್ಥನೆ ಮಾಡಿಲ್ಲ, ಅವತ್ತು ಕೇಳಿದ್ರು, ಅಲ್ಲಿ ನೋಡಿದ್ದೀವಿ, ಅಲ್ಲಿ ಓದಿದ್ದೀವಿ, ಆ ಪಾಸ್ಟರ್ ಕೇಳಿದ್ರು, ಆ ಸೇವಕರು ಕೇಳಿದ್ರು, ಅಯ್ಯೋ ನಾವು ಪ್ರಾರ್ಥನೆ ಮಾಡಿಲ್ಲಲ್ಲ ಅಂತ ನೀವು ಕಷ್ಟಪಡೋದಕ್ಕೆ ಅವಕಾಶ ಕೊಡೋದು ಬೇಡ. ಇದನ್ನೆಲ್ಲ ನೀವು ಓದಿ ಪ್ರಾರ್ಥನೆ ಮಾಡಿ ಸುಮ್ಮನೆ ಇರುವಾಗ ಅದನ್ನು ಪ್ರಾರ್ಥನೆ ಮಾಡಿ ಇಟ್ಕೊಳ್ಳಿ. ಅಲ್ಲದೆ ಬಸ್ನಲ್ಲಿ ಬರುವಾಗ ಒಂದು ಚಿಕ್ಕ ಪೇಪರ್ನಲ್ಲಿ ಹಿಂಟ್ಸ್ ಥರ ಇಟ್ಕೊಳ್ಳಿ. ಈ ದೇಶದಲ್ಲಿ ಹಿಂಗೆ ಆಗಿದೆ, ಇದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು ಅಂತ ಒಂದು ಹಿಂಟ್ಸ್ ಥರ ನೀವು ಇಟ್ಕೊಂಡಿದ್ರೂ ನಿಮಗೆ ಯೂಸ್ ಆಗುತ್ತೆ. ಅಲ್ಲದೆ ಮೊಬೈಲ್ನಲ್ಲಿ ಕೂಡ ಸೇವ್ ಮಾಡಿ ಇಟ್ಕೊಬೋದು. ಮೊಬೈಲ್ನಲ್ಲಿ ಮೇಲ್ ಕಳಿಸ್ತಾರೆ, ಅದರಲ್ಲೂ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡು ನೀವು ಒಂದು 5 ಮಿನಿಟ್ಸ್ ಅದಕ್ಕೆ ಪ್ರಾರ್ಥನೆ ಮಾಡಿದರೆ ನಾಳೆ ರಿವೈವಲ್ ಬರುವಾಗ ನಿಮಗೆ ಚಿಂತೆಯೇ ಇರೋದಿಲ್ಲ. ನಾವು ಇದಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ದೀವಿ, ನಮ್ಮ ಪ್ರಾರ್ಥನೆ ದೇವರು ಕೇಳಿದ್ದಾರೆ ಅಂತ ನಿಮಗೆ ಸಂತೋಷ ಆಗ್ಬೋದು. ಸೊ ನೀವು ಹಂಗೆ ಮಾಡಿ ನಾವು ಇದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಈ ರಾಜಸ್ಥಾನದಲ್ಲಿರುವ ಜೈಪುರ್ ಸಿಟಿ, ಈ ಸೊಡಲೆ ಕೂಡ ಈ ವಿಲೇಜಲ್ಲಿ ಇರುವ ಮಕ್ಕಳಿಗೋಸ್ಕರ ಮತ್ತು ಪಾಸ್ಟರ್ಗೋಸ್ಕರ ಪ್ರಾರ್ಥನೆ ಮಾಡೋಣ. ಅಲ್ಲಿ ಸುವಿಶೇಷ ಸಾರಲ್ಪಡುವವರು ಎದ್ದೇಳಬೇಕು. ಹೌದಲ್ವಾ? ಇಂಥ ಜನರು ಏನು ಕೇಳೋದು, ಕಳುತುಳ್ಳ ಜನರಿಂದ ಮೋಸೆ ಕಾಲದಲ್ಲಿ ದೇವರು ಕೇಳಿದ್ದಾರೆ, ಕಳುತುಳ್ಳ ಜನಗಳಿಂದ. ಆ ಥರ ಆಗಿಬಿಟ್ಟಿದ್ದಾರೆ ಇವರು. ದೇವರ ಕಡೆ ಬರೋದು ಮತ್ತೆ ತಿರುಗಿಬಿಡೋದು, ದೇವರ ಕಡೆ ಬರೋದು ಮತ್ತೆ ತಿರುಗೋದು, ಅದೇ ಅಲ್ವಾ? ಹಿಂಗೆ ಆಗಿಬಿಟ್ಟಿದ್ದಾರೆ. ಸೊ ಇದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಇಲ್ಲಿ ಒಂದು ಸುವಿಶೇಷ ಸಾರಲ್ಪಡಬೇಕು ಮತ್ತು ಇವರಲ್ಲಿ ಸತ್ಯ ಗೊತ್ತಾಗಬೇಕು. ಪರಿಶುದ್ಧ ಆವಿ, ಹೋಲಿ ಸ್ಪಿರಿಟ್ ಇದ್ದರೆ ಅದೆಲ್ಲ ಈ ಥರ ಕಾರ್ಯಗಳು ನಡೆಯೋದಿಲ್ಲ. ಪರಿಶುದ್ಧ ಆವಿಯವರು ಈ ವಿಲೇಜ್ನಲ್ಲಿ ಕ್ರಿಯೆ ಮಾಡಬೇಕು. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. நல்ல தகப்பனே இயேசுவே, உமக்கு ஸ்தோத்திரம் ஏசப்பா, ஸ்தோத்திரம் ஏசப்பா. அப்பா, இந்த ப்ரேயர் பாயிண்ட்ஸ் ஏசப்பா, இயேசுவே ஸ்தோத்திரம், சொல்லப்பட்ட இந்த காரியத்தை நம்முடைய கரத்தில் வைக்கிற ஏசப்பா. அப்பா இயேசுவே ஸ்தோத்திரம் ஏசப்பா, ராஜஸ்தானில் ஏசப்பா எவ்வளோ ஜனங்கள் ஏசப்பா ஸ்தோத்திரம் கிறிஸ்டியனாக இருந்து உண்மை தொழுதுகிற, வாரம் சர்ச்சுக்கு வந்து உண்மை தொழுது கொள்கிற பிள்ளைகளாக இருந்து ஏசப்பா. அப்பா இப்போ தன்னுடைய சர்ச்சை டெம்பிளாக மாற்றிருக்காங்க, பாஸ்டர் அர்ச்சகராக மாறி இருக்கிறாங்க ஏசப்பா. அப்பா ஸ்தோத்திரம், இது என்ன காரியம் ஏசப்பா, ஸ்தோத்திரம் ஏசப்பா, ஸ்தோத்திரம் ஏசப்பா. அப்பா இதை நாங்கள் பாடிக்கும் போதே எங்களுக்கு எவ்வளோ வேதனையாக இருக்குது ஏசப்பா, ஸ்தோத்திரம் ஏசப்பா. அப்பா ஸ்தோத்திரம் 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 ஏசப்பா. எதனால ஏசப்பா ஸ்தோத்திரம் இந்த ஜனங்கள் அப்பா இயேசுவே ஸ்தோத்திரம் இப்படி வஞ்சிக்கப்பட்டு போயிருக்கிறாங்க ஏசப்பா, ஸ்தோத்திரம் ஏசப்பா. அப்பா அந்த ஜனங்களை நீர் மறுபடியும் சந்திக்கணுமே இயேசுவே ஸ்தோத்திரம் ஏசப்பா, ஸ்தோத்திரம் ஏசப்பா, ஸ்தோத்திரம் ஏசப்பா. அப்பா ஸ்தோத்திரம், எங்களுடைய மனது எங்களுடைய இருதய திருக்குள்ளது பொல்லாதது ஏசப்பா, ஸ்தோத்திரம் ஏசப்பா. உடைய வேத வசனம் இப்படியா சொல்கிறது ஏசப்பா, நாங்கள் உண்மையுள்ளவர்கள் இல்லை ஏசப்பா. அப்பா எங்களுடைய நாளுக்கு நாள் எங்களுடைய யோசனைகள் ஏசப்பா, ஸ்தோத்திரம் ஸ்தோத்திரம் ஏசப்பா. எங்களுடைய மனது மாறக்கூடியது ஏசப்பா, ஸ்தோத்திரம் ஏசப்பா. ஆள் ஏசப்பா உண்மையில நிலைத்திருக்கும்படிக்கு கிருபை தாங்க ஏசப்பா. இந்த ஜனங்கள் ஏசப்பா உங்களுடைய கரத்தில் தருகிற ஏசப்பா, ஸ்தோத்திரம் ஏசப்பா. சத்தியத்தை அறியாமல் ஏசப்பா ஸ்தோத்திரம், உம்முடைய வார்த்தைகள் உடைய இருதயத்தில் வேறொன்றில் ஏசப்பா, ஸ்தோத்திரம் ஏசப்பா. அப்பா சத்துரு ஏசப்பா உங்களுடைய இருதயத்தில் இருந்து ஏசப்பா, அப்பா ஸ்தோத்திரம் உடைய வார்த்தையை ஏசப்பா, ஸ்தோத்திரம் ஏசப்பா, ஸ்தோத்திரம் எடுத்து போட்டுட்டான் ஏசப்பா, ஸ்தோத்திரம் ஏசப்பா.
கல்லுலையும் முள்ளுலையும் விதைக்கப்பட்ட விதையாக அது இருந்திருக்குதே சப்பா. சோத்திர சப்பா. சோத்திர சப்பா. அப்பா இயேசுவே சோத்திர. ஜனங்களை ஏமாற்றி சப்பா மோசம் பண்ணி வஞ்சித்து வச்சிருக்கிறான் சப்பா. சோத்திர சப்பா. அப்பா ஏசப்பா அது அறியாமல் இருக்காங்களே சப்பா இந்த இடத்துல சப்பா. சோத்திர சப்பா. மறுபடியும் ஏசப்பா சுவிசேஷம் சாரல் படಬೇಕು ஏசப்பா. சோத்திர சுவிசேஷம் அறிவிக்கப்படணும் ஏசப்பா. அப்பா இயேசுவே ஸ்தோத்திரம். சோத்திர ஏசப்பா. சோத்திர ஏசப்பா. இந்த ಏಸಪ್ಪ ಸ್ತೋತ್ರ ಚಿಂತೆ ಉಳ್ಳ ಇಂದ ಬುದ್ಧಿ ಉಳ್ಳ ಈ ಜನಗಳು ಏಸಪ್ಪ ಸ್ತೋತ್ರ ಏಸಪ್ಪ ಮತ್ತೆ ಏಸಪ್ಪ ಸ್ತೋತ್ರ ಏಸಪ್ಪ ನಿಮ್ಮ ಕಡೆ ತಿರುಗಬೇಕು ದೇವರೇ ಯೇಸುವೆ ಸ್ತೋತ್ರ 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 ஏசப்பா. அப்பா இயேசுவே ಸ್ತೋತ್ರ ஏசப்பா. பாஸ்டரன்னு ஏசப்பா உம்முடைய கருத்தில் ஒப்பு கொடுத்து ஜெபிக்கிறேன் ஏசப்பா. அப்பா எத்தனை நாட்களாக ஏசப்பா பைபிளை கையில் ஏந்தி கொண்டு ஏசப்பா ಸ್ತೋತ್ರ ஏசப்பா உம்முடைய வார்த்தையை அறிவித்திருக்கிற ஏசப்பா. அப்பா இயேசுவே சத்துரு அவரை கூட வஞ்சித்து போட்டுக்கிறான் இயேசுவே ಸ್ತೋತ್ರ ಸ್ತೋತ್ರ ஏசப்பா. என் தேவனே நீர் மனமிறங்குங்க சப்பா. மனமிறங்குங்க சப்பா. மனமிறங்குங்க சிவே ಸ್ತೋತ್ರ சப்பா. ಸ್ತೋತ್ರ 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 சப்பா. ಸ್ತೋತ್ರ சப்பா. ಸ್ತೋತ್ರ சப்பா. சபைகளுக்காக ஜெபிக்கிற சப்பா. சபைகளை ஆசீர்வதிங்க சப்பா. சபைகள் உமக்கு சொந்தமாய் மாறட்டும் சிவே ಸ್ತೋತ್ರ சப்பா. சபைகளுக்கு விரோதமாய் சத்துரு எழும்பிய சிவே ಸ್ತೋತ್ರ ಸ್ತೋತ್ರ சப்பா. சபைகளை முடக்கி அப்பா ஜனங்களை இயேசுவே ஸ்தோத்திரம் ஸ்தோத்திரம் வஞ்சித்து ஏமாற்ற நினைக்கிற சத்துருவை இயேசுவின் நாமத்தில் நாங்கள் நிர்மூலமாக்கி ஜெபிக்கிற சப்பா. ஸ்தோத்திர சப்பா. உடைய காரத்தில் எல்லாவற்றையும் தந்து ஒப்பு கொடுக்குற ஏசப்பா. மறுபடியும் ஏசப்பா இந்த ஏசப்பா ஸ்தோத்திர ஏசப்பா இந்த அப்பா சோத்திரம் சோத்திரம் இந்த வில்லேஜ் மறுபடியும் கட்டப்படட்டும் ஏசப்பா. இந்த வில்லேஜில் இருக்கிற ஜனங்களுடைய வாழ்க்கை மறுபடியும் கட்டப்படட்டும் ஏசப்பா. மறுபடியும் அந்த இடத்துல ஆலயம் கட்டப்படட்டும் ஏசப்பா. ஜனங்கள் மனம் திரும்பட்டும். கர்த்தருக்கு பயப்படுகிற பயம் உண்டாகட்டும். நடுக்கம் உண்டாகட்டும். தெய்வ பயம் உண்டாகட்டும் ஏசப்பா. ஸ்தோத்திர ஏசப்பா. பெரிய காரியங்களை செய்யுங்க. அற்புதங்களை செய்யுங்க சப்பா. தொடர்ந்து சப்பா எங்கள் எதற்காக ஜெபிக்கணும் எப்படி ஜெபிக்கணும் எங்களுக்கு கற்றுத்தாங்க. ஆசீர்வதிங்க. இயேசுவின் நாமத்தில் ಜೆಬಿக்கிற நல்ல ಪಿತಾವೇ ಆಮೆನ್. ಮತ್ತು ನಾವು ಸೇನಾಧೀಶ್ವರನಾದ ಯೆಹೋವನು ಅಂತ ನೋಡ್ಕೊಂಡು ಬರ್ತಾ ಇದೆಯಲ್ವಾ, ಅದನ್ನು ಒಂದು ರೀಕ್ಯಾಪ್ ಥರ ಮಾಡೋಣ. ಸೇನಾಧೀಶ್ವರನಾದ ಯೆಹೋವನು ಯಾರಿಂದ ಈ ಫೆಬ್ರವರಿயிலிருந்து ನಾವು ರೀಕ್ಯಾಪ್ ಮಾಡೋಣ. ಸೇನಾಧೀಶ್ವರನಾದ ಯೆಹೋವನು ಒಂದು ನ್ಯಾಯ ತೀರಿಸುವುದರಲ್ಲಿ ಉನ್ನತನು ಮತ್ತು ಪರಿಶುದ್ಧನಾದ ದೇವನು. ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನಾದ ದೇವರು. ಸೇನಾಧೀಶ್ವರನಾದ ಯೆಹೋವನು ಧರ್ಮದಲ್ಲಿ ಪರಿಶುದ್ಧನು. ಧರ್ಮವನ್ನು ದೇಶದಲ್ಲಿ ಧರ್ಮವನ್ನು ನಿಲೆನಾಟಿಸುವನು ಅಂತ ನೋಡಿದ್ದೀವಿ ಅಲ್ವಾ. ಮತ್ತು ಸೇನಾಧೀಶ್ವರನಾದ ಯೆಹೋವನು ಮಹಿಮೆಯಾದ ದೇವರು. ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧವಾದ ದೇವರು. ಸೇನಾಧೀಶ್ವರನಾದ ಯೆಹೋವನು ಪಾಪ ನಿವೃತ್ತಿ ಮಾಡುವ ದೇವರು. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಎಲ್ಲರಿಗೂ ನಮಗೆ ನಮ್ಮ ಜೊತೆ ಮಾತಾಡುವವರು ಅಂತ ಕೇಳಲ್ಪಟ್ಟಿದೆ. ಮತ್ತು ಸೇನಾಧೀಶ್ವರನಾದ ಯೆಹೋವನಿಗೆ ನಾವು ಹೆದರಬೇಕು, ನಡುಗಬೇಕು. ಸೇನಾಧೀಶ್ವರನಾದ ಯೆಹೋವನಿಗೆ ನಾವು ಹೆದರಬೇಕು, ನಡುಗಬೇಕು. ಆವಾಗ ಅವನು ನಮಗೆ ಆಶ್ರಯ ದುರ್ಗವಾಗಿರ್ತಾನೆ. ಮತ್ತು ಸೇನಾಧೀಶ್ವರನಾದ ಯೆಹೋವನು ಅದ್ಭುತವಾದ ದೇವರು, ಅಭಿವೃದ್ಧಿ ಮಾಡುವ ದೇವರು, ಸಮಾಧಾನ ಕೊಡುವ ದೇವರು, ನೀತಿ ನ್ಯಾಯವನ್ನು ನಿಲೆನಾಟಿಸುವ ದೇವರು. ಅದನ್ನು ನೋಡಿದ್ದೀವಿ ಅಲ್ವಾ. ಸೇನಾಧೀಶ್ವರನಾದ ಯೆಹೋವನು ನಮಗೋಸ್ಕರ ಯುದ್ಧ ಮಾಡುವ ದೇವರು. ಅವರು ನಮ್ಮ ಹತ್ರ ಏನು ಬಯಸುತ್ತಾರೆ, ನಮಗೆ ಅವರ ಸೈನ್ಯದಲ್ಲಿ ನಾವು ಸೇರಬೇಕಂದ್ರೆ ನಮಗೆ ಏನಿರಬೇಕು, ಸ್ಪಿರಿಚುವಲ್ ಫ್ರೂಟ್ ನಮ್ಮ ಹತ್ರ ಇರಬೇಕು. ಅನ್ಬು, ಸಮಾಧಾನ, ಸಂತೋಷ, ದೇವರ ಕಡೆ ಭಕ್ತಿ, ಒಂದು ವೈರಾಗ್ಯ ನಮಗೆ ಇರಬೇಕು. ದೇಶದ ಮೇಲೆ, ಬೇರೆಯವರ ಮೇಲೆ ನಮಗೆ ಚಿಂತೆ ಇರಬೇಕು. ನಾವು ಸೆಲ್ಫಿಶ್ ಆಗಿ ಇರಬಾರದು. ನಾವು ಅವರ ಸೈನ್ಯದಲ್ಲಿ ಸೇರೋರು ನಾವು ಯಾವುದನ್ನು ನೋಡಿ ಹೆದರಬಾರದು, ಭಯಪಡಬಾರದು. ಸೇನಾಧೀಶ್ವರನಾದ ಯೆಹೋವನಿಗೆ ನಾವು ಭಯಪಡಬೇಕು. ಬೇರೆ ಅದನ್ನು ಇದನ್ನು ನೋಡಿ ನಾವು ಭಯಪಡಬಾರದು. ನಾವು ಅವರಿಗೆ ಭಯಪಡಬೇಕು, ಅವರಿಗೆ ನಾವು ನಡುಗಬೇಕು.
ಆದರೆ ಮತ್ತು ಏನೇನು ಆಯುಧಗಳು ಬೇಕು, ಏನೇನು ಆಯುಧ ಬೇಕು, ಏನು ಆಯುಧಗಳು ಬೇಕಾಗಿಲ್ಲ. ನಮಗೆ ಏನು ಬೇಕು, ಅದೇ ಸ್ಪಿರಿಚುವಲ್ ಆವಿನ ಕಣಿಗಳು ನಮ್ಮ ಹತ್ರ ಇರಬೇಕು. ನಮಗೆ ಇಚ್ಛೆ ಅಡಕ ಇರಬೇಕು, ವಿಶ್ವಾಸ ಇರಬೇಕು, ನಂಬಿಕೆ ಇರಬೇಕು, ಅன்பು, ಸಮಾಧಾನ, ಸಂತೋಷ ನಮ್ಮಲ್ಲಿ ಇರಬೇಕು. ಇದನ್ನೇ ಅವ್ರು ಕೇಳೋದು, ಇದನ್ನೇ ಅವ್ರು ಬಯಸೋದು. ಇದೆಲ್ಲ ನಮ್ಮ ಹತ್ರ ಇದ್ದರೆ ನಾವು ಅವರ ಸೈನ್ಯದಲ್ಲಿ ಸೇರ್ಬೋದು. ಅವ್ರ ಸೈನ್ಯದಲ್ಲಿ ನಾವು ಸೇರಿಕೊಂಡಿದ್ದರೆ ಏನು ಮಾಡಬೇಕು? ಪಿಶಾಚ್ ಕೂಡ ಶತ್ರುಗಳೋட ಯುದ್ಧ ಮಾಡಬೇಕಾ? ಇಲ್ಲ, ಪ್ರಾರ್ಥನೆ ಮಾಡಬೇಕು ಮತ್ತು ಸ್ವಾರ್ಥ ಗೆಲ್ಲಬೇಕು. ಈ ಎರಡನೇ ನಮ್ಮ ಯುದ್ಧ ಕಾಲದಲ್ಲಿ ನಾವು ಇರ್ತೀವಿ. ಆದರೂ ಹೋರಾಟ ಇರುತ್ತೆ. ಪಿಶಾಚು ನಮಗೆ ವಿರೋಧವಾಗಿ ಯುದ್ಧ ಮಾಡ್ತಾನೆ. ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮಗೋಸ್ಕರ ಅವರು ಯುದ್ಧ ಮಾಡ್ತಾರೆ. ಅದನ್ನೇ ಇದೆ ಅರ್ಥ. ಪ್ರಾರ್ಥನೆ ಮಾಡಬೇಕು, ಸ್ವಾರ್ಥ ಗೆಲ್ಲಬೇಕು. ಇದನ್ನೇ ದೇವರ ಸೇನೆಯಲ್ಲಿ ಇರುವವರೆಗೆ ಇದನ್ನೇ ನಾವು ಮಾಡಬೇಕು. ಆದರೆ ಒಂದು ಪೋರ್ಕಳಕ್ಕೆ ಹೋಗಿ ಆನೆ ಮುಂದೆ, ಪಿಶಾಚು ಮುಂದೆ, ಒಂದು ಕುದುರೆ ಬಂದರೆ ಅದು ಮುಂದೆ ನಾವು ಚಂಡ ಇಲ್ಲ. ನಾವು ಇದನ್ನೇ ಮಾಡಬೇಕು. ಇದನ್ನೇ ನಮಗೆ ಅವರ ಸೈನ್ಯದಲ್ಲಿ ಸೇರುವ ನಮಗೆ ಆ ದೇವರು ಕೇಳೋದು ಇದನ್ನೇ. ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮಗೋಸ್ಕರ ಯುದ್ಧ ಮಾಡಿ ನಮಗೆ ಜಯ ಕೊಡುವ ದೇವರಾಗಿದ್ದಾರೆ. ಈಗ ಪ್ರಾರ್ಥನೆ ಮಾಡೋಣ. ದೇವರೇ, ಅಪ್ಪ ಯೇಸುವೇ ಸ್ತೋತ್ರ. ನಮ್ಮ ಸೇನಾಧೀಶ್ವರನಾದ ಯೆಹೋವನೇ ನಿಮಗೆ ಸ್ತೋತ್ರ. ಸೇನಾಧೀಶ್ವರನಾದ ಯೆಹೋವನೇ, ನೀವು ಪರಿಶುದ್ಧವಾದ ದೇವರು, ನೀತಿ ನ್ಯಾಯವನ್ನು ನಿಲೆನಾಟುವ ದೇವರು. ಅಪ್ಪ ಯೇಸುವೇ ಸ್ತೋತ್ರ. ನಾವು ನಿಮಗೆ ಸಪ ಹೆದರಬೇಕು, ನಿಮಗೆ ನಡುಗಬೇಕು, ನಿಮಗೆ ನಾವು ಭಯಪಡಬೇಕು. ಯೇಸುವೇ ಸ್ತೋತ್ರ ಸಪ ನಮ್ಮಲ್ಲಿ. ಯೇಸುವೇ ಸ್ತೋತ್ರ. ನೀವು ಏನೇನು ಅಪ್ಪ ಬಯಸುತ್ತೀರೋ, ನೀವು ಏನೇನು நீங்கள் என்னென்ன விரும்புகிறீங்களோ ಅಪ್ಪ ಯೇಸುವೇ ಸ್ತೋತ್ರ. ನೀವು ಯಾವ ಕಾರ್ಯಗಳು ನಮ್ಮಲ್ಲಿ ಇರಬೇಕು ಅಂತ ನೀವು ಬಯಸುತ್ತೀರೋ ಅದನ್ನು ನಮಗೆ ತಂದು ನಮ್ಮನ್ನು ಆಶೀರ್ವದಿಸಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ಕೊಳ್ತೀನಿ. ನನ್ನ ತಂದೆಯೇ, ಆಮೇನ್. ಥ್ಯಾಂಕ್ ಯು ಎವ್ರಿವನ್.